ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5ರಿಂದ 6 ದಿನ ಲೈಟ್ ಇರೋದಿಲ್ಲ, ಅಂದ್ರೆ ಕರೆಂಟ್ ಇರೋದಿಲ್ಲ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 3:30 ತನಕ ಲೈಟ್ ಇರೋದಿಲ್ಲ. ಯಾಕೆ ಏನು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಅಂದ್ರೆ 19, 20, 21, 22, 23, 24 ಈ ಒಂದು ದಿನಾಂಕದಂದು ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 3:30ವರೆಗೆ ಲೈಟ್ ಇರಲ್ಲ. ಯಾವೊಂದು ಜಿಲ್ಲೆ, ಯಾವೊಂದು ತಾಲೂಕು, ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆಸನಕ ನೋಡಿ. ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ ಈ ಒಂದು ಮಾಹಿತಿ. ಕೆಲವು ಜನ ಗೊತ್ತಿರೋದಿಲ್ಲ, ಕೆಲವು ಮುಖ್ಯ ಕಾರಣ ಇರತ್ತೆ, ಕೆಲವ್ರ ಕಾರ್ಯಕ್ರಮ ಇರತ್ತೆ, ಕೆಲವರಿಗೆ ಮೊಬೈಲ್ ಚಾರ್ಜಿಂಗ್ ಅಂದ್ರೆ ತುಂಬಾ ಬೇಕಾಗಿರತ್ತೆ, ಕಂಪ್ಯೂಟರ್ ಬೇಕಾಗಿರತ್ತೆ. ಯಾಕೆ ಏನು ಅಂತ ತಿಳಿಸ್ಕೊಟ್ಟಿದ್ದೇನೆ, ಕೊನೆಸನಕ ನೋಡಿ. ಇನ್ನೊಂದು, ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ದಿನಾಂಕದಿಂದ ಎಲ್ಲಾ ಕರ್ನಾಟಕ ರಾಜ್ಯದಂತ ಬಸ್ಗಳು ಬಂದ್ ಮಾಡ್ತಿದ್ದಾರೆ, ಮುಷ್ಕರ ಹೂಡಿಕೆ ಮಾಡ್ತಿದ್ದಾರೆ ಈ ಒಂದು KSRTC ನೌಕರಸ್ಥರು. ಯಾಕೆ ಏನು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆಸನಕ ನೋಡಿ. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಟ್ಟಿದ್ದಾನೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ₹1 ಕೂಡ ನಿಮಗೆ ಕೊಟ್ಟುವಂತ ಅವಶ್ಯಕತೆನೆಲ್ಲ ನಾವು ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಮೊದಲಿಗೆ KSRTC ಬಸ್ ಯಾಕೆ ಬಂದ್ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಕರೆಂಟ್ ಅನ್ನ ತೆಗಿತಿದ್ದಾರೆ ಸುಮಾರು 6 ಜನ, ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸಾರಿಗೆ ನೌಕರಸ್ಥರ ಬೇಡಿಕೆ ಸರ್ಕಾರಕ್ಕೆ ಇನ್ನೂ ತನ ತಲುಪ್ತಾ ಇಲ್ಲ. ತಲುಪಿಸ್ತಾರೆ, ಆದ್ರೆ ಅವರು ಆ ಒಂದು ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಕೊಡ್ತೀನಿ ಹೋಗ್ರಿಪ್ಪ ಅಂತಾರೆ, ಮುಗಿಯಿತು. ಹಿಂದ್ಗಡೆ ಅವ್ರ ಪೂರ್ತಿಗೆ ಅವರು, ಇವ್ರ ಪೂರ್ತಿಗೆ ಇರ್ತಾರೆ. ಇಲ್ಲಿ ಏನೇನಂದ್ರೆ ಈ ಒಂದು ಬೇಡಿಕೆಗಳು ನೋಡಿ, 38 ತಿಂಗಳ ಬಾಕಿ, ಹಿಂಬಾಕಿ ಸೇರಿ ಹಲವು ಬೇಡಿಕೆಗಳನ್ನ ಆಗ್ರಹಕ್ಕೆ ಒತ್ತಡ ಮಾಡ್ತಿದ್ದಾರೆ KSRTC ದವರು. ಅದೇ ರೀತಿಯಾಗಿ ಆಗಸ್ಟ್ 5ರಿಂದ ಅನಿವಾರ್ಯವಾಗಿ ಮುಷ್ಕರಕ್ಕೆ ಕರೆ ನೀಡಿದ ಈ ಒಂದು ಸಾರಿಗೆ ನೌಕರಸ್ಥರಿಗೆ, ಅಂದ್ರೆ ಈಗ ಆಗಸ್ಟ್ 5ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದಂತ ಎಲ್ಲಾ ಬಸ್ಗಳು ಬಂದ್ ಆಗ್ತಾ ಇದೆ. ಇದು ಮಾಹಿತಿ ಬಂದಿರ ಕರ್ನಾಟಕ KSRTC ಇಲಾಖೆಯಿಂದ. ಅದ ನಂತರ ಇವ್ರದ್ದು ಪೇಮೆಂಟ್ ಕೂಡ ರಿಲೀಸ್ ಮಾಡ್ತಾ ಇಲ್ಲ. ಸುಮಾರು 2,000 ಕೋಟಿದಿಂದ 3,000 ಕೋಟಿ KSRTC ಇಲಾಖೆದು ರಾಜ್ಯ ಸರ್ಕಾರದಿಂದ ಹಣವನ್ನ ಕೊಡಬೇಕು. ಆ ಒಂದು ಹಿಂಬಾಕಿ ಕೊಟ್ಟೇ ಇಲ್ಲ ಈ ಒಂದು ಸರ್ಕಾರ. ಅದೇ ಒಂದು ಕಾರಣಕ್ಕಾಗಿ ಬೇಗ ರಿಲೀಸ್ ಮಾಡಿ ಕೊಡಿ ಅಂತ ಹೇಳಿ ಎಲ್ಲ ಕರ್ನಾಟಕ ಬಸ್ಗಳು ಬಂದ್ ಮಾಡ್ತಿದ್ದಾರೆ. ಅದು ಒಂದಾದ್ರೆ, ಅದ ನಂತರ ವೇತನ ಕೂಡ ಕೊಡ್ತಾ ಇಲ್ಲ ಈ ಒಂದು ಸರ್ಕಾರ. ಅದೆಲ್ಲ ಉಚಿತವಾಗಿ ಕೊಟ್ಟಿದೆ, ಆದ್ರೆ ವೇತನ ಕೊಡ್ತಾ ಇಲ್ಲ. ಇದು ಬೇಗ ವೇತನ ಎಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. 38 ತಿಂಗಳ ವೇತನ ರಿಲೀಸ್ ಮಾಡಿಲ್ಲ, ಅದೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಎಲ್ಲ ಬೇಡಿಕೆಗಳು ಈಡೇರಿಸುವ ಸಲುವಾಗಿ ಎಲ್ಲ ಬಸ್ಗಳನ್ನ ಬಂದ್ ಮಾಡ್ತಿದ್ದಾರೆ. ಇದು ಒಂದು ಕಡೆ ಆದ್ರೆ, ಇನ್ನು ಈ ಒಂದು 5 ದಿನ ಯಾಕೆ ಕರೆಂಟ್ ಇರಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ನೋಡಿ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಪ್ರತಿಯೊಂದು ಕರ್ನಾಟಕ ಜಿಲ್ಲೆಗಳಲ್ಲಿ ಏನಾದ್ರೂ ಕೆಲಸ ಮಾಡ್ತಿತ್ತು ಅಂದ್ರೆ ವಿದ್ಯುತ್ ತೆಗಿತಾರೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಈಗಾಗಲೇ 19, 20, 21, 22, 23, 24 ಈ ಒಂದು ದಿನಾಂಕದಂದು ನಿಮಗೆ ಕರ್ನಾಟಕ ರಾಜ್ಯದಂತ ಕರೆಂಟ್ ಇರೋದಿಲ್ಲ. ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಕರೆಂಟ್ ಇರೋದಿಲ್ಲ. ಆ ಒಂದು ಜಿಲ್ಲೆ ಹೆಸರು ಯಾವುದು ಏನೇ ಅಂತ ಒಂದೊಂದು ತಿಳಿಸ್ಕೊಡ್ತೇನೆ. ಮೊದಲಿಗೆ ಬೆಂಗಳೂರು. ಈ ಒಂದು ಬೆಂಗಳೂರಿನಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಕರೆಂಟ್ ಇರಲ್ಲ. ಎಲ್ಲ ಒಂದು ಏರಿಯಾಗಳೆಲ್ಲ, ಕೆಲವೊಂದು ಏರಿಯಾಗಳಲ್ಲಿ ತಾಂತ್ರಿಕ, ಅದ ನಂತರ ಅವ್ರ ಕೆಲಸ ಇರೋದ್ರಿಂದ ವರ್ಕ್ ಮಾಡ್ತಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ, ಅದೇ ಒಂದು ಕಾರಣಕ್ಕಾಗಿ ವೈರ್ಗಳು ಅಲ್ಲಿ ಬಿದ್ದಿರ್ತವೆ, ಆರ್ತಿಂಗ್ ಬಂದಿರತ್ತೆ. ಅದ ನಂತರ ಕೆಲವು ಕಡೆ ಕಾರ್ಬನ್ ಬಂದಿರತ್ತೆ, ಅದನ್ನೆಲ್ಲ ಸರಿಯಾಗಿ ಮಾಡ್ತಿದ್ದಾರೆ. ಅದ ನಂತರ ಹೊಸದಾಗಿ ಒಂದು ವರ್ಕ್ ಮಾಡ್ತಿದ್ದಾರೆ. ಅದರ ಸಲುವಾಗಿನೇ ಈಗ 19, 20, 21, 22, 23, 24 ಸುಮಾರು 5ರಿಂದ 6 ದಿನ ಒಳಗೆ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 3:30 ತನಕ ಕರೆಂಟ್ ಇರಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕೆಲವು ಏರಿಯಾಗಳನ್ನ ತಿಳಿಸ್ಕೊಡ್ತಾನೆ. ಆ ಒಂದು ಏರಿಯಾ ನೋಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಬೆಂಗಳೂರು ನಗರ ಪ್ರದೇಶಗಳಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ಕೈಗೊಂಡ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ, ಬೆಸ್ಕಾಂ ತಿಳಿಸಿದೆ. ವೀರೇಂದ್ರ ನಗರ, ಅದರ ನಂತರ ಪ್ರಶಾಂತನಾಥ ನಗರ, ಸಂತೋಷ್ ನಗರ, ಏರ್ಫೋರ್ಸ್ ಜಾಲಹಳ್ಳಿ, ಪಶ್ಚಿಮ ವೈಷ್ಣವಿ ನಕ್ಷತ್ರ ಅಪಾರ್ಟ್ಮೆಂಟು, ಅದ ನಂತರ KSRTC ಬಸ್ ನಿಲ್ದಾಣ, ಅಂದ್ರೆ ಬೆಂಗಳೂರು KSRTC ಬಸ್ ನಿಲ್ದಾಣ ಇದೆಲ್ಲ, ಅಲ್ಲಿ ಕೂಡ ಕರೆಂಟ್ ಇರಲ್ಲ. ಆದಷ್ಟು ಎಚ್ಚೆತ್ತುಕೊಳ್ಳಿ. 10 ಗಂಟೆಯಿಂದ 3:30 ತನಕ ಕರೆಂಟ್ ಇರಲ್ಲ KSRTC ಬಸ್ ನಿಲ್ದಾಣದಲ್ಲಿ. ಅದ ನಂತರ ರೈಲ್ವೆ ಇಲಾಖೆಯಲ್ಲಿ ಕರೆಂಟ್ ಇರಲ್ಲ. ಅದ ನಂತರ ಗತಿ ರಸ್ತೆಯಲ್ಲಿ ಕರೆಂಟ್ ಇಲ್ಲ, ತ್ರಿವೇಣಿ ನಗರದಲ್ಲಿ ಕರೆಂಟ್ ಇಲ್ಲ, HHV, ಅದ ನಂತರ DVP, ಅದ ನಂತರ ಕೃಷ್ಣ ಅಲ್ಲಿ ಕರೆಂಟ್ ಇರೋದಿಲ್ಲ. ಇನ್ನು ಹಲವಾರು ಕಡೆಯಲ್ಲಿ ನಿಮ್ಮ ಕರೆಂಟು ದೊರೆಯೋದಿಲ್ಲ. ಈ ಒಂದು ದಿನಾಂಕದಂದು ನಮಗೆ ಕರೆಂಟ್ ಇರಲ್ಲ ಬೆಂಗಳೂರಿನಲ್ಲಿ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕಾಮಗಾರಿ ನಡೀತಾ ಇದೆ, ಅದೊಂದು ಕಾರಣಕ್ಕಾಗಿ ಕರೆಂಟ್ ಇರಲ್ಲ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಯಾವೊಂದು ಜಿಲ್ಲೆ ಏನು ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ನಿಮಗೆ ಸಂಪೂರ್ಣವಾಗಿ ಬಸ್ ಬಗ್ಗೆ ಯಾಕೆ ಬಂದು ಎತ್ತರ ಸಲ ತಿಳಿಸ್ಕೊಟ್ಟಿದ್ದೇನೆ. ಈಗ ಇದೇ ತಿಂಗಳು
ಜೂನ್ 25ನೇ ತಾರೀಕು ಕೂಡ ಬಂದಾದರೂ ಆಗ್ಬಹುದು ಬಸ್ಗಳು, ಅಥವಾ ಆಗಸ್ಟ್ 5ನೇ ತಾರೀಕು ತನಕ ಹೋರಾಟ ಮಾಡ್ತಿದ್ದಾರೆ. ಅದ್ರ ಮುಂಚಿತವಾಗಿ ಮಾಡ್ತಾರೆ, ಅದ್ರ ನಂತರ ಕೂಡ ಮಾಡ್ತಾರೆ. ವೇಟ್ ಮಾಡಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಏನಾದರೂ ಮಾಹಿತಿ ಬತ್ತಂದ್ರೆ ಮತ್ತೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ನ ತಿಳಿಸಿ. ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟೇನೆ ನಡು ನ್ಯೂಸ್ ಬಗ್ಗೆ.